ಅಕ್ಕ ಇವತ್ತು ಕಲ್ಯಾಣಿ ಅಕ್ಕ ಇರ್ಬೇಕಾಯ್ತು ಕಣ, ಇನ್ನು ಸೂಪರ್ ಆಗಿರ್ತಿತ್ತು. ಅವಳಿಗೆ ಏನಾದ್ರು ಆಟೋ ಕಳ್ದೋಗಿದ್ ವಿಷಯ ಗೊತ್ತಾಗಿದ್ರೆ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಟ್ಟಿರೋಳು. ಅಷ್ಟೇ ಅಲ್ಲ, ಪ್ರಳಯನೇ ಆಗ್ಬಿಡ್ತಿತ್ತು. ಅವಳಿಗೆ ವಿಷಯ ಗೊತ್ತಿಲ್ದೇ ಇರೋದೇ ಒಳ್ಳೇದು ಬಿಡು. ಕಾಫಿ ತಿಂಡಿ ಎಲ್ಲ ರೆಡಿ ಇದೆ, ಎಲ್ಲರೂ ಒಳಗೆ ಬನ್ನಿ. ನಮ್ಮ ಅಣ್ಣನೂ ಹೀಗೆ ಮಾಡ್ತಿದ್ದ. ಪ್ರತಿ ವರ್ಷ ನಾವೆಲ್ಲರೂ ಮಾತಾಡ್ಕೊಂಡು ಇದೇ ದಿನ ರಜೆ ತಗೊತಾ ಇದ್ವಿ. ಒಂದು ಚಿಕ್ಕದಾಗಿ ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಈ ವರ್ಷ ಅದೇನೂ ಆಗದೆ ಹಾಗೆ ಉಳ್ಕೊಂಡ್ಬಿಡುತ್ತೇನೋ ಅಂದ್ಕೊಂಡಿದ್ದೆ, ಮಿಸ್ ಆಗಿಬಿಡುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ನೀನು ಮಿಸ್ ಆಗಿ ಬಿಡಲಿಲ್ಲ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಬಿಟ್ರು ಈ ಥರ ಎಲ್ಲ ಎಮೋಷ್ನಲ್ ಆದರೆ ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಹಾಗಾದರೆ ಥ್ಯಾಂಕ್ಸ್ ಹೇಳಲೇಬಾರ್ದಾ? ಬಿಟ್ರು ಏನು ಗೊತ್ತಾ, ಸ್ವಲ್ಪ ಟೈಮಲ್ಲೇ ನನ್ನ ಲೈಫ್ ಬಗ್ಗೆ ನೀನು ನನಗೆ ನೀಟಾಗಿ ಅರ್ಥ ಮಾಡಿಸಿದ್ಯಾ. ಅದಕ್ಕೆ ನಾನು ನಿನಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅದಕ್ಕೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಎಂಥ ಡಬ್ಬ ನನ್ನ ಮಗ ನಾನು. ಸರಿ ಬಿಟ್ರು, ನಿನಗೋಸ್ಕರ ಒಂದು ಗಿಫ್ಟ್ ಇಟ್ಟಿದ್ದೀನಿ ಒಳಗೆ. ನಿನಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಓಪನ್ ಮಾಡು, ಅರ್ಜೆಂಟೇನಿಲ್ಲ. ನೀನು ನೋಡು, ಒಳ್ಳೆ ವಯಸ್ಸಾಗಿರೋರ ಥರ ಎಮೋಷ್ನಲ್ ಆಗ್ತಿದ್ಯಾ. ಕೂಲ್ ಎಮೋಷ್ನಲ್ ಅಲ್ಲ, ಬೇಡ. ನಾನು ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ. ಪಿಂಕಿ ಪ್ರಾಮಿಸ್ ಮಾಡ್ತೀನಿ. ಬಿಟ್ರು, ನನ್ನ ಲೈಫಲ್ಲಿ ತಂಗಾಳಿ ಥರ ಬಂದಿದೆಯಾ. ನಿನಗೆ ಏನೇ ಪ್ರಾಬ್ಲಮ್ ಆಗಲಿ, ನನಗೆಷ್ಟೇ ತೊಂದರೆ ಆಗಲಿ, ನಾನು ಎಲ್ಲೇ ಇರಲಿ, ಅದೇನಾದರೂ ಆಗಿರಲಿ, ನಾನು ನಿನ್ನ ಮುಂದೆ ಹಾಜರಿರ್ತೇನೆ. ನೋ ಫಿಯರ್ ವೆನ್ ಕೃಷ್ಣ ಈಸ್ ಹಿಯರ್. ಕೂಲ್ ಆಗಿರೋ, ಆರಾಮಾಗಿರೋ. ಬಾಯ್ ಕೃಷ್ಣ, ಸಾರಿ ಕಣು. ಅಷ್ಟೆಲ್ಲ ಫೀಲ್ ಆಗ್ತಿದ್ರೆ ಏನಕ್ಕೆ ನೀನೇ ಬಂದು ಮೂಲ ಮಚ್ಚಬಾರ್ದು?